ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಮಾರಾ ಬಿಲ್ಲಿ ಹಮ್ಕೋ ಮಿಯೋ ಈ ಮಾತನ್ನ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ. ಈಗ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಅದೇ ಆಗಿದೆ. 2017ರಲ್ಲಿ ತುಂಬಾ ಜೋಶ್ನಲ್ಲಿ ಮೇಕೆದಾಟು ಅಣೆಕಟ್ಟು ಮಾಡೋದಕ್ಕೆ ಹೊರಟಿದ್ದ ಡಿ.ಕೆ. ಶಿವಕುಮಾರ್ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ 3 ವರ್ಷಗಳಿಂದ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಮಿತ್ರಪಕ್ಷ ಡಿಎಂಕೆನೇ ಅಧಿಕಾರದಲ್ಲಿತ್ತು. ಆಗಲೂ ಮೇಕೆದಾಟು ಅಣೆಕಟ್ಟಿಗೆ ಒಂದೇ ಒಂದು ಅಡಿಗಲ್ಲು ಬೀಳಲೇ ಇಲ್ಲ. ಇನ್ನು ಈಗಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷ ಟಿವಿಕೆ ಸರ್ಕಾರವನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಕೂಡ ಸರ್ಕಾರದಲ್ಲಿ ಭಾಗಿಯಾಗಿದೆ. ಇಷ್ಟಾದ್ರೂ ಕರ್ನಾಟಕದ ಮೇಕೆ ದಾಟ್ತಾ ಇಲ್ಲ. ನಾವು ಕರ್ನಾಟಕದ ಮೇಕೆಯನ್ನ ದಾಟೋದಕ್ಕೆ ಬಿಡೋದಿಲ್ಲ ಅಂತ ತಮಿಳುನಾಡಿನ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹಣೆ ಬರಹ ಹೇಗಿದೆ ಅಂದ್ರೆ, ಅಲ್ಲಿನ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ ಕರ್ನಾಟಕಕ್ಕೆ ಸವಾಲೆಸಿತಾ ಇರೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಮೇಕೆ ದಾಟುವ ವಿಷಯ? ಈ ಡ್ಯಾಮ್ನಿಂದ ಕರ್ನಾಟಕಕ್ಕೆ ಆಗುವ ಅನುಕೂಲಗಳೇನು? ತಮಿಳುನಾಡಿನಲ್ಲಿ ಯಾಕೆ ಈ ಯೋಜನೆಯನ್ನ ಪಕ್ಷಾತೀತವಾಗಿ ವಿರೋಧಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2023ರ ರಾಜ್ಯ ಚುನಾವಣಾ ಸಂದರ್ಭ. ಅದಕ್ಕೂ ಕೆಲ ತಿಂಗಳ ಮುನ್ನ ಅವತ್ತಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಅವರು ಕಾವೇರಿ ನದಿಯಲ್ಲಿ ಮಿಂದು ಶುರು ಮಾಡಿದ ಆ ಪಾದಯಾತ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡ್ತು. ನಾವು ಅಧಿಕಾರಕ್ಕೆ ಬಂದ್ರೆ ನೀವು ನನಗೆ ಪೆನ್ನು ಪೇಪರ್ ಕೊಟ್ರೆ ಮೇಕೆದಾಟು ಅಣೆಕಟ್ಟೆಯನ್ನ ಕಟ್ತೀನಿ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಒಂದಷ್ಟು ರಾಜಕೀಯ ವಿರೋಧಗಳು ವ್ಯಕ್ತ ಆದ್ರೂ ಕೂಡ ಡ್ಯಾಮ್ ಕಟ್ಟೋದಕ್ಕೆ ಯಾವ ರಾಜಕೀಯ ಪಕ್ಷನೂ ವಿರೋಧ ಮಾಡಲಿಲ್ಲ. ಯಾಕೆಂದ್ರೆ ಮೇಕೆದಾಟು ಅನ್ನೋದು ಕರ್ನಾಟಕಕ್ಕೆ ಅಗತ್ಯವಾಗಿ ಬೇಕಿದ್ದ ಡ್ಯಾಮ್ ಆಗಿತ್ತು. ಇನ್ನು 2023ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ್ರು. ಮೇಕೆದಾಟು ಡ್ಯಾಮ್ ಆಗೇ ಬಿಡುತ್ತೆ ಅನ್ನೋ ಆಸೆ ಕಣ್ಗಳು ಸಾಕಷ್ಟಿದ್ವು. ಬಟ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದ್ರೂ ಕೂಡ ಮೇಕೆದಾಟು ಶುರುವಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಜೆಡಿಎಸ್ ಕಡೆ ಕೈ ತೋರಿಸ್ತಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮೋದಿ ಅವರಿಗೆ ಹೇಳಿ ಈ ಡ್ಯಾಮ್ ನ ನಿರ್ಮಾಣಕ್ಕೆ ಒಪ್ಪಿಗೆ ತರಲಿ ಅಂತ ಹೇಳ್ತಾರೆ. ಆದ್ರೆ ಪ್ರತಿ ಬಾರಿ ರಾಜ್ಯ ಸರ್ಕಾರ ಆಗ್ಲಿ ಬೇರಿನ್ಯಾರೇ ರಾಜಕೀಯ ನಾಯಕರೇ ಆಗ್ಲಿ ಈ ಬಗ್ಗೆ ಮಾತಾಡಿದ್ರೆ ಅಲ್ಲಿ ತಮಿಳುನಾಡು ಖ್ಯಾತೆ ತೆಗೆಯುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರಂತೂ ರಾಜ್ಯಸಭೆಯಲ್ಲಿ ಈ ವಿಷಯವನ್ನ ಅದೆಷ್ಟು ಬಾರಿ ಪ್ರಸ್ತಾಪಿಸಿದ್ದಾರೋ ಆಗೆಲ್ಲವೂ ಕೂಡ ತಮಿಳುನಾಡು ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಅಥವಾ ತಮಿಳುನಾಡಿನ ಒಪ್ಪಿಗೆ ಬೇಕಿಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಹಾಗೂ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡದೇ ಇದ್ರೆ ಈ ಡ್ಯಾಮ್ ನಿರ್ಮಾಣ ಕಾರ್ಯ ಸಾಧ್ಯ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈಗ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಡ್ಯಾಮ್ ಕೂಡ ಅವರದ್ದೇ ಕ್ಷೇತ್ರದಲ್ಲಿ ನಿರ್ಮಾಣ ಆಗುತ್ತೆ. ಅವರೇ ಈ ಡ್ಯಾಮ್ನ ಕನಸಿನ ಬೀಜಕ್ಕೆ ನೀರೆರೆದು ದೊಡ್ಡ ಮರವನ್ನಾಗಿ ಬೆಳೆಸಿದ್ದಾರೆ. ಈ ಕಾರಣಕ್ಕಾದ್ರೂ ಈಗ ಡ್ಯಾಮ್ ನಿರ್ಮಾಣ ಆಗಬಹುದಾ? ಅದರಲ್ಲೂ ಟಿವಿಕೆ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದೆ. ಇನ್ನು ಡಿ.ಕೆ. ಶಿವಕುಮಾರ್ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಿ ನಾಯಕ ಅಂತ ಅನಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರೋದ್ರಿಂದ ತಮಿಳುನಾಡಿನ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಡ್ಯಾಮ್ ವಿಷಯದಲ್ಲಿ ಟಿವಿಕೆ ಸರ್ಕಾರದ ಒಳಗೆ ಲಾಬಿ ಮಾಡಿ ತಮಿಳುನಾಡಿಗೂ ಆಗುವ ಲಾಭವನ್ನ ತಿಳಿಸಿ ಈ ಯೋಜನೆಗೆ ಒಪ್ಪಿಗೆ ಸೂಚಿಸಬಹುದು ಅಂತ ಅಂದುಕೊಳ್ಳಲಾಗ್ತಾ ಇತ್ತು. ಆದ್ರೀಗ ಈ ಕನಸು ಈಡೇರೋ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ತಮಿಳುನಾಡು ಕಾಂಗ್ರೆಸ್ ಕಮಿಟಿಯ ಹೊಸ ಅಧ್ಯಕ್ಷ ಮಾಣಿಕಂ ಟ್ಯಾಗೋರ್ ಕೊಟ್ಟಿರೋ ಅದೊಂದು ಹೇಳಿಕೆ. ಮಾಣಿಕಂ ಇತ್ತೀಚೆಗೆ ತಮಿಳುನಾಡು ಕಾಂಗ್ರೆಸ್ ಕಮಿಟಿಯ ಜಿಲ್ಲಾಧ್ಯಕ್ಷರ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಕರ್ನಾಟಕದ ನಿರ್ಧಾರವನ್ನ ಒಕ್ಕೊರಲಿನಿಂದ ವಿರೋಧ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಡ್ಯಾಮ್ ನಿರ್ಮಾಣ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಾಗೇನೆ ಒಂದು ವೇಳೆ ಕರ್ನಾಟಕ ಈ ಡ್ಯಾಮ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದೇ ಆದ್ರೆ ತಮಿಳುನಾಡು ರಾಜ್ಯಾದ್ಯಂತ ಕಾವೇರಿ ನೀರಿಗಾಗಿ ಪ್ರತಿಭಟನೆಗಳನ್ನ ಆಯೋಜಿಸಿ ತಮ್ಮ ರೈತರ ಹಿತ ಕಾಪಾಡೋದಾಗಿ ಮಾಣಿಕಂ ಟಾಗೋರ್ ಹೇಳಿದ್ದಾರೆ. ಸೊ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸನ್ನ ತಮಿಳುನಾಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮೊಳಕೆಯಲ್ಲೇ ಚ್ಯೂಟ್ ಹಾಕ್ಬಿಡ್ತಾ ಇದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ಗೆ ಅಚ್ಚರಿಯನ್ನ ತಂದಿದ್ದು, ಮೇಕೆದಾಟು ಯೋಜನೆ ಆಗದೇ ಇದ್ರೆ ಇಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಮರ್ಯಾದೆ ಹೋಗುವ ಸಾಧ್ಯತೆಗಳಿವೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ತಮಿಳುನಾಡು ಕಾಂಗ್ರೆಸ್ ಈ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಂದಿಗ್ಧ ಸ್ಥಿತಿಗೆ ತಳ್ತಾ ಇದೆ.
ಜನ ಡಿ.ಕೆ. ಶಿವಕುಮಾರ್ ಅವರನ್ನ ನಂಬಿ ಅವತ್ತು ಪೆನ್ನು ಪೇಪರ್ ಕೊಟ್ಟಿದ್ದಾರೆ. ಈಗ ಅದನ್ನ ಬಳಸಿ ಜನರಿಗೆ ಅನುಕೂಲ ಮಾಡದೇ ಇದ್ರೆ ಗತಿ ಏನಪ್ಪಾ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಚಿಂತನೆ ಶುರುವಾಗಿದೆ. ಇನ್ನು ಕರ್ನಾಟಕ ಕಾಂಗ್ರೆಸ್, ತಮಿಳುನಾಡು ಕಾಂಗ್ರೆಸ್ಗಳು ಮೇಕೆದಾಟು ವಿಷಯದಲ್ಲಿ ಕಿತ್ತಾಡ್ಕೊಳ್ತಾ ಇದ್ರೆ ಮತ್ತೊಂದು ಕಡೆ ಟಿ.ವಿ.ಕೆ. ಸರ್ಕಾರ ಕೂಡ ನಮಗೂ ಈ ಡ್ಯಾಮ್ ಬೇಡ ಅಂತ ಹೇಳ್ತಾ ಇದೆ. ಸೊ ಈ ಕ್ಷಣಕ್ಕೂ ಕೂಡ ಮೇಕೆದಾಟು ಡ್ಯಾಮ್ಗೆ ಇರುವಂತಹ ವಿಘ್ನ ನಿವಾರಣೆ ಆಗಿಲ್ಲ. ಗೆಳೆಯರೆ, ಇವತ್ತಿನ ಪರಿಸ್ಥಿತಿಗೆ ಈ ಡ್ಯಾಮ್ ಎಷ್ಟು ಮುಖ್ಯ ಅನ್ನೋದು ತಿಳಿದವರಿಗೆ ಮಾತ್ರ ಗೊತ್ತು. ನೋಡಿ, ಈ ಬಾರಿ ಮಳೆ ಸರಿಯಾಗಿ ಆಗಿಲ್ಲ. ಜೂನ್ನಲ್ಲಿ ಮಳೆಯ ಕೊರತೆ ಎದುರಾಗಿದೆ. ಡ್ಯಾಮ್ಗಳಿಗೆ ಅಗತ್ಯ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಇನ್ನು ಜುಲೈನಲ್ಲಿ ಕೂಡ ಲಾನಿನಾ ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಬಾರಿ ಮಳೆ ಕೈ ಕೊಡುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ. ಈ ವಿಷಯವನ್ನ ಅರಿತಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೆಚ್ಚು ನೀರನ್ನ ಬಯಸುವ ಬೆಳೆಗಳನ್ನ ಬೆಳಿಬೇಡಿ ಅಂತ ರೈತರಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬರಗಾಲದ ಮುನ್ಸೂಚನೆ ಇದೆ, ದಯವಿಟ್ಟು ಈ ಬಾರಿ ರೈತರು ಸಹಕರಿಸಿ ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಕೂಡ ಈ ಬಾರಿ ಮಳೆ ಅಭಾವ ಇರಬಹುದು ಅಂತ ಹೇಳ್ತಾ ಇದೆ. ಆದರೆ ತಮಿಳುನಾಡಿಗೆ ಇದೆಲ್ಲವೂ ಗೊತ್ತಾಗೋದಿಲ್ಲ. ಅವರು ತಮ್ಮ ಪಾಲಿಗೆ ಬರಬೇಕಾದ ನೀರನ್ನ ಬಿಟ್ಟು ಬಿಡಿ ಅಂತ ಮಾತ್ರ ಕೇಳ್ತಾ ಹೋಗ್ತಾರೆ. ಮಳೆ ಇರಲಿ ಬಿಡ್ಲಿ, ತಮಗ್ ಬರಬೇಕಾಗಿರೋ ನೀರು ಮಾತ್ರ ಬರಬೇಕು ಅನ್ನೋದು ಅವರ ಇಚ್ಛೆ. ಆದರೆ ಮಳೆ ಬರದೆ ಡ್ಯಾಮ್ ತುಂಬದೆ ನೀರು ಹೇಗೆ ಹೋಗುತ್ತೆ? ಒಂದು ವೇಳೆ ಮೇಕೆದಾಟು ಡ್ಯಾಮ್ ಇಷ್ಟೊತ್ತಿಗೆ ನಿರ್ಮಾಣ ಆಗಿದ್ರೆ ಆ ಡ್ಯಾಮ್ನಲ್ಲಿ ಒಂದಷ್ಟು ನೀರು ಸಂಗ್ರಹ ಆಗಿರ್ತಿತ್ತು. ಆಗ ರಾಜ್ಯದಲ್ಲಿ ಮಳೆಯ ಅಭಾವ ಎದುರಾದ್ರೂ ಕೂಡ ಸಂಕಷ್ಟ ಕಾಲದ ಪರಿಹಾರದಂತೆ ಒಂದಷ್ಟು ನೀರನ್ನ ಕರ್ನಾಟಕ, ತಮಿಳುನಾಡಿಗೂ ಕೂಡ ಹರಿಸಬಹುದಾಗಿತ್ತು. ಅಲ್ಲಿ ಅವರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗದೇ ಇದ್ರೂ ಕೂಡ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾ ಇತ್ತು. ಬಟ್ ಈಗ ಮೇಕೆದಾಟು ಡ್ಯಾಮ್ ಇನ್ನೂ ಆಗಿಲ್ಲ. ಕರ್ನಾಟಕದಲ್ಲಿ ಮಳೆ ಕೊರತೆ ಇದೆ, ಮಳೆಯ ಇಳುವರಿ ಕಡಿಮೆ ಇದೆ. ಹೀಗಾಗಿ ಈ ಸಲ ತಮಿಳುನಾಡಿಗೂ ಕೂಡ ನೀರಿನ ಅಭಾವ ಎದುರಾಗುವ ಸಾಧ್ಯತೆಗಳಿವೆ. ಒಂದು ವೇಳೆ ನೀರಿನ ಅಭಾವ ಎದುರಾದ್ರೆ ಈ ಬಾರಿ ಕರ್ನಾಟಕ ಮತ್ತು ತಮಿಳುನಾಡುಗಳು ಸಣ್ಣದಾಗಿ ಕಿತ್ತಾಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಇನ್ನು ಇದು ಎರಡು ರಾಜ್ಯಗಳಿಗೆ ಮಾತ್ರ ಸಮಸ್ಯೆಯನ್ನು ತಂದೊಡ್ಡೋದಿಲ್ಲ. ಬೆಂಗಳೂರಿನಂತ ಮಹಾನಗರದ ನೀರಿನ ಸಮಸ್ಯೆಗೂ ಕೂಡ ಇದು ಕಾರಣ ಆಗುತ್ತೆ. ಇಲ್ಲಿನ ಜನ ಈ ಬಾರಿ ನೀರನ್ನ ಮಿತವಾಗಿ ಬಳಸುವಂತೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಸೊ ಈ ಬಾರಿಯ ಮಳೆಯ ಅಭಾವ ಕರ್ನಾಟಕ ಮತ್ತು ತಮಿಳುನಾಡು ಎರಡಕ್ಕೂ ಕೂಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಅರೆ ಇದೇನು ಯಾವಾಗ್ಲೂ ಮೈಸೂರು ಕರ್ನಾಟಕ ಅಂತ ಹೇಳ್ತಾ ಇರ್ತೀರಾ? ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನೀವು ಮಾತೇ ಆಡೋಲ್ಲ ಅನ್ನೋ ಅಭಿಪ್ರಾಯ ಸಾಕಷ್ಟು ವೀಕ್ಷಕರಲ್ಲಿದೆ. ಗೆಳೆಯರೆ, ಉತ್ತರ ಕರ್ನಾಟಕದ ಜೀವನದಿಗಳಾದ ಕೃಷ್ಣ ಹಾಗೂ ತುಂಗಭದ್ರೆಯರಿಗೆ ನೀರಿನ ಕೊರತೆ ಎದುರಾಗಿರೋದು ತುಂಬಾನೇ ಕಡಿಮೆ. ಆ ನದಿಗಳು ಯಾವಾಗ್ಲೂ ತುಂಬಿ ಹರಿಯುತ್ತವೆ, ಪ್ರತಿ ವರ್ಷ ಪ್ರವಾಹವನ್ನು ತರುತ್ತವೆ. ಕೆಲವೊಮ್ಮೆ ಆ ಪ್ರವಾಹ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ ಮತ್ತು ಕೆಲವೊಮ್ಮೆ ಸಾಧಾರಣ ಮಟ್ಟದಲ್ಲಿ ಪ್ರವಾಹ ಇರುತ್ತೆ. ಹೀಗಾಗಿ ಕೃಷ್ಣ ಮತ್ತು ತುಂಗಭದ್ರೆಯರ ತಟದಲ್ಲಿರುವ ರೈತರಿಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಆದರೆ ಕಾವೇರಿ ನದಿ ಪಾತ್ರ ಹಾಗಲ್ಲ. ಇಲ್ಲಿ ಕಳೆದ 26 ವರ್ಷಗಳಲ್ಲಿ ಸಾಕಷ್ಟು ಬಾರಿ ಬರಗಾಲ ಕಾಣಿಸ್ಕೊಂಡಿದೆ. ಇಲ್ಲಿನ ನೀರಿನ ಹರಿವು ಕಡಿಮೆ ಆಗಿದೆ. ಎಸ್.ಎಂ. ಕೃಷ್ಣ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನೀರಿಗಾಗಿ ಸಂಘರ್ಷ ಕೂಡ ನಡೆದಿದೆ. ಹೀಗಾಗಿ ಕಾವೇರಿ ನದಿ ವಿಷಯ ಅನ್ನೋದು ಈಗ ಹೆಚ್ಚು ಚರ್ಚೆಯ ವಿಷಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದೇ ಕಾವೇರಿ ನದಿಯ ಮೇಲೇನೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಆಗಬೇಕಾಗಿರೋದ್ರಿಂದ ಕಾವೇರಿ ನದಿ ರಾಜ್ಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಂತ ಇಲ್ಲಿ ಬರೀ ಮೈಸೂರು ಕರ್ನಾಟಕದ ಮಂದಿ ಮಾತ್ರ ಕಾವೇರಿ ನದಿಯಿಂದ ಉಪಯೋಗ ಪಡ್ಕೊಳ್ತಾವ್ರೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿರುವ ಕನ್ನಡಿಗರ ಪೈಕಿ 50% ಉತ್ತರ ಕರ್ನಾಟಕದ ಮಂದಿನೇ ಇದ್ದಾರೆ. ಸೊ ಕಾವೇರಿ ನದಿಗೆ ಸಮಸ್ಯೆ ಆದ್ರೆ ಉತ್ತರ ಕರ್ನಾಟಕದ ಮಂದಿಗೂ ಕೂಡ ಸಮಸ್ಯೆ ಆದಂತೆ ಅಲ್ವಾ? ಇನ್ನು ಈ ಮೇಕೆದಾಟು ಯೋಜನೆ ಬಗ್ಗೆ ನೋಡೋದಾದ್ರೆ ಇದು 9,000 ಕೋಟಿ ರೂಪಾಯಿಗಳ ಯೋಜನೆ. ಈ ಡ್ಯಾಮ್ ನಿರ್ಮಾಣಕ್ಕೆ ಸುಮಾರು 5,051 ಹೆಕ್ಟೇರ್ ಕಾಡು ನಾಶ ಆಗಲಿದೆ. ಈ ಡ್ಯಾಮ್ ಕಾವೇರಿ ವನ್ಯಜೀವಿ ವಲಯದಲ್ಲಿ ಬರೋ ಮೇಕೆದಾಟು ಬಳಿ ನಿರ್ಮಾಣ ಆಗ್ತಾ ಇದ್ದು ಕುಡಿಯುವ ನೀರನ್ನು ಒದಗಿಸೋದಕ್ಕೆ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ರಾಜ್ಯ ಸರ್ಕಾರ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಮೇಕೆದಾಟು ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧ ಪ್ರವಾಸಿ ಸ್ಥಳ ಕೂಡ. ಇದು ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿದೆ. ಕಲ್ಲು ಬಂಡೆಗಳ ನಡುವೆ ರಭಸವಾಗಿ ತಮಿಳುನಾಡಿನತ್ತ ಮುನ್ನುಗ್ಗುವ ಕಾವೇರಿ ಇಲ್ಲಿನ ಪರಿಸರವನ್ನ ರುದ್ರ ರಮಣೀಯಗೊಳಿಸಿದ್ದಾಳೆ. ಈ ಮೇಕೆದಾಟು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದ್ದು ರಾಮನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿದೆ. ಇಂತಹ ಅದ್ಭುತ ಸ್ಥಳದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಹಾಗೂ ಜೀವ ವೈವಿಧ್ಯಕ್ಕೆ ಕುತ್ತು ಬರಲಿದೆ ಅನ್ನೋದು
ಪರಿಸರವಾದಿಗಳ ಮಾತು. ಆದರೆ ಕಾವೇರಿ ನದಿಗೆ ಸಮಾನಾಂತರವಾಗಿ ಒಂದು ಡ್ಯಾಮ್ ಬೇಕು, ಅದಕ್ಕೆ ಸೂಕ್ತವಾದ ಸ್ಥಳ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಹೀಗಾಗಿ ಸರ್ಕಾರ ಕೂಡ ಇದೇ ಮೇಕೆದಾಟುವಿನಲ್ಲೇ ಡ್ಯಾಮ್ ನಿರ್ಮಾಣಕ್ಕೆ ಮುಂದಾಗಿರೋದು. ಇನ್ನು ಈ ಡ್ಯಾಮ್ ನಿರ್ಮಾಣ ಆದರೆ ಅದರಲ್ಲಿ 67 TMC ಅಷ್ಟು ನೀರನ್ನು ಶೇಖರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬೆಂಗಳೂರು ಸೇರಿದಂತೆ ಮೈಸೂರು ಹಾಗೂ ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡೋದಕ್ಕೆ ಆಗುತ್ತೆ. ಜೊತೆಗೆ ಒಂದಷ್ಟು ಜಮೀನಿಗೆ ನೀರಾವರಿಯನ್ನು ಕೂಡ ಕಲ್ಪಿಸಬಹುದು. ಹಾಗೇನೆ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ಕೊಳ್ಬಹುದು. ಹೀಗಾಗಿ ಸರ್ಕಾರ ಈ ಯೋಜನೆಗೆ ಹೆಚ್ಚು ಉತ್ಸಾಹವನ್ನು ತೋರಿಸ್ತಾ ಇದೆ. ಈ ಯೋಜನೆ 2017ರಲ್ಲಿ ಮೊದಲ ಬಾರಿಗೆ ಕೇಳಿಬಂತು. ಆ ಬಳಿಕ ತಮಿಳುನಾಡು ಈ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬರ್ತಾ ಇದೆ. ಅದಕ್ಕೆ ಕಾರಣ ಕಾವೇರಿ ನದಿಯ ವಿಷಯದಲ್ಲಿ ಎರಡೂ ರಾಜ್ಯಗಳ ನಡುವೆ ಇರುವ ಅಪನಂಬಿಕೆ ಹಾಗೂ ಭಯ. ಇಲ್ಲಿ ಮೇಕೆದಾಟು ಡ್ಯಾಮ್ ನಿರ್ಮಾಣ ಆಗಿಬಿಟ್ರೆ ಕರ್ನಾಟಕ ತಮಿಳುನಾಡಿಗೆ ಹರಿಸ್ತಾ ಇರೋ ನೀರಿನಲ್ಲಿ ಒಂದಷ್ಟು ನೀರನ್ನ ಈ ಡ್ಯಾಮ್ ನಲ್ಲಿ ಶೇಖರಣೆ ಮಾಡಿಟ್ಕೊಂಡು ಬಿಡುತ್ತೆ. ಆಗ ನಮಗೆ ಸಿಗಬೇಕಾದ ಹೆಚ್ಚುವರಿ ನೀರು ಸಿಗೋದಿಲ್ಲ ಅನ್ನೋದು ತಮಿಳುನಾಡಿನ ಭಯ. ಆದ್ರೆ ಈ ಡ್ಯಾಮ್ನ ವಿಶೇಷತೆ ಏನು ಅಂದ್ರೆ ಇಲ್ಲಿಂದ ಪಂಪ್ ಮಾಡಲಾಗುವ ನೀರು ಮಾತ್ರ ಕರ್ನಾಟಕಕ್ಕೆ ಬರುತ್ತೆ, ಉಳಿದ ಎಲ್ಲಾ ನೀರು ಕಾವೇರಿ ನದಿಗೆ ಹರಿಯುತ್ತೆ. ಹೀಗಾಗಿ ಇಲ್ಲಿಂದ ಹರಿಯುವ ಪ್ರತಿ ಹನಿ ನೀರು ಕೂಡ ತಮಿಳುನಾಡನ್ನು ಸೇರುತ್ತೆ. ಇನ್ನು ಕಾವೇರಿ ನದಿಯಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣವನ್ನು ಅಳೆಯುವ ಜಾಗ ಇರೋದು ಈ ಡ್ಯಾಮ್ ನಿರ್ಮಾಣವಾಗುವ ಸ್ಥಳದಿಂದ ಸ್ವಲ್ಪ ಮುಂದಕ್ಕೆ. ಸೊ ಕರ್ನಾಟಕ ಪ್ರತಿ ವರ್ಷ 177 TMC ಅಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಬೇಕು. ಅದು ಡ್ಯಾಮ್ ಇರಲಿ ಬಿಡಲಿ, ಒಟ್ಟಿನಲ್ಲಿ ತಮಿಳುನಾಡಿಗೆ ಇಷ್ಟು ನೀರನ್ನು ನಾವು ಕೊಡಲೇಬೇಕು. ಹೀಗಿದ್ರೂ ಇಲ್ಲಿ ತಮಿಳುನಾಡು ಈ ಡ್ಯಾಮ್ಗೆ ವಿರೋಧ ವ್ಯಕ್ತಪಡಿಸುತ್ತೆ. ಯಾಕೆಂದರೆ ಈ ಡ್ಯಾಮ್ ನಿರ್ಮಾಣ ಆದರೆ ತಮಿಳುನಾಡಿಗೆ ಹೆಚ್ಚುವರಿಯಾಗಿ ಹರಿಯುವ ಕಾವೇರಿ ನೀರು ಇಲ್ಲದಂತಾಗುತ್ತೆ. ಗೆಳೆಯರೆ, ಸದ್ಯಕ್ಕೆ KRS ಮತ್ತು ಕಬಿನಿಯಿಂದ ಕಾವೇರಿ ಮತ್ತೆ ಕಪಿಲೆಯರು ತಮಿಳುನಾಡಿನ ಕಡೆಗೆ ಹೊರಟ್ರೆ ಟಿ ನರಸೀಪುರದಲ್ಲಿ ಆ ಎರಡು ನದಿಗಳು ಸಂಗಮ ಆಗುತ್ತವೆ. ಆ ಬಳಿಕ ಆ ನದಿಯ ನೀರನ್ನು ತಡೆಯುವ ಒಂದೇ ಒಂದು ಸ್ಥಳ ಕೂಡ ನಮ್ಮಲ್ಲಿಲ್ಲ. ಹಾಗೆಯೇ ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ರಾಮನಗರದಲ್ಲಿ ಬೀಳುವ ಮಳೆ ನೀರು ಕೂಡ ಇದೇ ನದಿಯನ್ನು ಸೇರುತ್ತೆ. ಸೊ ಈ ಎಲ್ಲಾ ನೀರು ತಮಿಳುನಾಡಿಗೆ ಬಂದು ಸೇರುತ್ತೆ. ಇಲ್ಲಿ ಪ್ರತಿ ಹನಿ ನೀರು ಕೂಡ ಲೆಕ್ಕ ಇಟ್ಕೊಳ್ಳಾಗುತ್ತೆ. ಆದರೆ ಮಳೆ ಹೆಚ್ಚಾದ ಸಮಯದಲ್ಲಿ ತಮಿಳುನಾಡಿಗೆ ಭರಪೂರ ನೀರು ಸಿಗುತ್ತೆ. ಈ 2 ವರ್ಷಗಳ ಹಿಂದಿನಂತೆ ಮಳೆ ಆಗಿಬಿಟ್ರಂತೂ ತಮಿಳುನಾಡಿಗೆ ಹಬ್ಬ. ಆದರೆ ಇಲ್ಲಿ ಮೇಕೆದಾಟು ಡ್ಯಾಮ್ ನಿರ್ಮಾಣ ಆದರೆ ಕರ್ನಾಟಕ ಸರ್ಕಾರ 67 TMC ಅಷ್ಟು ನೀರನ್ನ ಉಳಿಸ್ಕೊಂಡ್ಬಿಡುತ್ತೆ. ಇದು ತಮಿಳುನಾಡಿನ ಕಣ್ಣನ್ನ ಕೆಂಪಗೆ ಮಾಡ್ತಾ ಇದೆ. ಹೀಗಾಗಿ ಅವರು ಈ ಯೋಜನೆಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಎಲ್ಲವೂ ರಾಜಕೀಯ. ಅವತ್ತು KRS ಅನ್ನ ಕಟ್ಟುವಾಗ ಮದ್ರಾಸ್ನ ಬ್ರಿಟಿಷ್ ಸರ್ಕಾರ ಖ್ಯಾತೆ ತೆಗೆದಿತ್ತು. ಈಗ ಮೇಕೆದಾಟು ಡ್ಯಾಮ್ ಕಟ್ಟುವಾಗ ತಮಿಳುನಾಡು ಸರ್ಕಾರ ಖ್ಯಾತೆ ತೆಗಿತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ, ಮೇಕೆದಾಟು ಯೋಜನೆಗೆ ತಮಿಳುನಾಡು ಕಾಂಗ್ರೆಸ್ ಸಮಿತಿಯ ವಿರೋಧ ವ್ಯಕ್ತ ಆಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.